ಇದು ಇಂದು ನಾವು ಹೈಪೋಗ್ಲೈಸೆಮಿಯಾ ಅಂದರೆ ಸಕ್ಕರೆ ಪ್ರಮಾಣ ಕಡಿಮೆ ಆದರೆ ಏನು ಲಕ್ಷಣಗಳು ಕಾಣ್ಕೋತವೆ ಇದನ್ನು ನಾನು ಹೇಳ್ತೀನಿ. ಇದು ಸ್ಪೆಷಲಿ ಮಧುಮೇಹ ಕಾಯಿಲೆ ಇರುವವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಶುಗರ್ ಲೆವೆಲ್ 70 ಕೆಳಗೆ ಹೋದಾಗ, ಬಿಲೋ 70 ಹೋದಾಗ ಅದನ್ನು ಲೋ ಶುಗರ್ ಅಂತ ಹೇಳ್ತೇವೆ. ಏನಾಗತ್ತಪ್ಪ ಅಂದರೆ ಲೋ ಶುಗರಲ್ಲಿ ಯೂಶ್ವಲಿ ಫಸ್ಟಿಗೆ ಈ ಥರ ಮುಖದ ಬಾಯಿ ಹತ್ತಿರ ಒಂಥರ ಜೋಮ್ ಬರೋದು, ಕೆಲವರಿಗೆ ಬೆವರು ಬರ್ತದೆ. ಈ ಯೂಶ್ವಲಿ ಏನಾಗ್ತದೆ 60 to 70 ಶುಗರ್ ಲೆವೆಲ್ಸ್ ಇದ್ದಾಗ ಈ ಸಿಂಪ್ಟಮ್ಸು. ಆಮೇಲೆ ಹೊಟ್ಟೆಯಲ್ಲಿ ಒಂಥರ ಸಂಕಟ ಆಗೋದು, ಹಸಿವೆ ಜಾಸ್ತಿ ಆದಂಗೆ ಆಗೋದು, ಕೈ ಕಾಲು ಶೇಕ್ ಆಗೋದು. ಸೊ ಇವು ಅರ್ಲಿ ಸಿಂಪ್ಟಮ್ಸ್ ಅರೌಂಡ್ 60 ಶುಗರ್ ಇದ್ದಾಗ. ಅದಕ್ಕೆ ಕಡಿಮೆ ಶುಗರ್ ಇದ್ದಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ಚಕ್ಕರ್ ಬರೋದು, ತುಂಬ ಅಶಕ್ತ ಕಾಣ್ಕೊಳ್ಳೋದು, ಇನ್ನೂ ಬೆವರು ಹೆಚ್ಚಾಗೋದು, ಕೆಲವರಿಗೆ ಮಾತಾಡಲಿಕ್ಕೂ ಶಕ್ತಿ ಇರೋದಿಲ್ಲ. ಇನ್ನೂ 50 ಕೆಳಗೆ ಶುಗರ್ ಹೋಯಿತು ಅಂತಂದರೆ ಏನಾಗುತ್ತಪ್ಪ ಅಂತಂದರೆ ಅವರಿಗೆ ಯೂಶ್ವಲಿ ಅನ್ಕಾನ್ಷಿಯಸ್ಸು ಆಗ್ಬೋದು, ಅಂದರೆ ಪ್ರಜ್ಞೆ ತಪ್ಪಬಹುದು. ಕೆಲವರು ಕೋಮಾದಲ್ಲಿ ಸ್ಲಿಪ್ ಆಗ್ತಾರೆ, ಅವ್ರಿಗೆ ಗೊತ್ತೂ ಆಗೋದಿಲ್ಲ ಶುಗರ್ ಡೌನ್ ಆಗಿದ್ದು. ಆ್ಯಂಡ್ ಕೆಲವರಿಗೆ ಫಿಟ್ಸ್ ಬರ್ಬೋದು, ಶುಗರ್ ಅತಿ ಲೋ ಆಗಿ 40 ಅಥವಾ 40 ಕೆಳಗೆ ಹೋದಾಗ ಕೋಮಾದಲ್ಲಿ ಫಿಟ್ಸ್ ಬರ್ಬೋದು. ಸೊ ಇಂಥವ್ರಿಗೆ ಭಾಳ ಜನ ಇನ್ಸುಲಿನ್ ಮೇಲಿದ್ದವರು ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಅಥವಾ ಇನ್ಸುಲಿನ್ ಡೋಸ್ ತಪ್ಪಿ ಹೆಚ್ಚು ತೊಗೊಂಡಾಗ ಈ ಥರ ನಾವು ನೋಡ್ತೇವೆ. ಕೆಲವೊಮ್ಮೆ ಸಲ್ಫೋನಿಲಿರಿ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಆ ಟ್ಯಾಬ್ಲೆಟಲ್ಲಿಯೂ ಕೆಲವೊಮ್ಮೆ ಶುಗರ್ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಲೋ ಆಗುತ್ತೆ. ಆ ಪೇಷಂಟ್ದಲ್ಲಿಯೂ ಒಮ್ಮೆ ಕೆಲವೊಮ್ಮೆ ನೋಡ್ತೇವೆ. ಸೊ ಯೂಶ್ವಲಿ ವಯಸ್ಕರು ಹೆಚ್ಚಿಗಿದ್ದವ್ರಿಗೆ ಇವು ಕೋಮಾದಲ್ಲಿ ಕೆಲವರು ಕರ್ಕೊಂಡು ಬರ್ತಾರೆ ಎಮರ್ಜೆನ್ಸಿಯಲ್ಲಿ ಶುಗರ್ ಲೋ ಆಗಿದ್ದಕ್ಕೆ. ಸೊ ಯಾವಾಗಲೂ ಇವು ಲಕ್ಷಣಗಳು ಕಂಡಾಗ ತಾವು ಶುಗರನ್ನು ಚೆಕ್ ಮಾಡಬೇಕು, ಮನೆಯಲ್ಲಿ ಗ್ಲುಕೋಮೀಟ್ರ್ ಇದ್ದರೆ. ಇಲ್ಲ ಅಂತಂದರೆ ಡಯಾಬಿಟಿಸ್ ಪೇಷಂಟಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ, ಒಂದು 15 ಗ್ರಾಮ್ದಷ್ಟು ಸಕ್ಕರೆ ನೀರಲ್ಲಿ ಕಲಿಸಿ ಕೊಡ್ಬೋದು, ಅಥವಾ ಕಲ್ಲು ಸಕ್ಕರೆ ಬಾಯಲ್ಲೇ ಇಡ್ಬೋದು. ಸೊ ಇದರಿಂದ ಅವ್ರಿಗೆ ಸ್ವಲ್ಪ ಶುಗರ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ತಕ್ಷಣ ಡಾಕ್ಟರ್ ಹತ್ರ ಸಲಹೆ ತಗೋಬೇಕು.